ಎಸ್, ಮಂಗಳೂರಿನ ಕುತ್ತಾರ್ನ ಮದನ್ ನಗರದಲ್ಲಿ ನಡೆದಂತಹ ದುರಂತದ ಸಂಭವ ಅಂದರೆ ಬೆಳ್ಳಂಬೆಳಿಗ್ಗೆ ಆ ದುರಂತದ ಘಟನೆ ಆ ಗಮನಕ್ಕೆ ಬಂದ ತಕ್ಷಣ ಆ ಸ್ಥಳೀಯವಾಗಿ ಸ್ಪಂದಿಸಿದ ಅಂದರೆ ಸರ್ಕಾರ ಅಥವಾ ಪೊಲೀಸರು ಅಥವಾ ಅಗ್ನಿಶಾಮಕ ದಳದವರು ಬರೋದಕ್ಕಿಂತ ಮೊದಲೇ ಆ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ದಂಥವ್ರು ಇಲ್ಲಿನ ಸ್ಥಳೀಯ ಯುವಕರು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ನಮಗೊಂದು ಸೌಂಡ್ಗೆಲ್ಲ ದೊಡ್ಡ ಸೌಂಡ್ಗೆ ನಾವು ಬಂದು ಹೊರಗೆ ನೋಡುವಾಗ ಗೋಡೆ ಕೆಳಗೆ ಬಿತ್ತು. ಮತ್ತು ನಾವು ತಕ್ಷಣ ಬಂದು ನೋಡುವಾಗ ಗೋಡೆ ಕೆಳಗೆ ಬಿದ್ದು ಮತ್ತು ಸ್ಥಳೀಯರನ್ನೆಲ್ಲ ಕರೆದು ಕಲ್ಲನ್ನೆಲ್ಲ ಎತ್ತಿ ಹೊರಗೆ ಹಾಕಿದ್ದು. ಮೂರು ಮೃತದೇಹವನ್ನು ಮೊದಲು ತೆಗೆದು ನಾವು 4ನೇದು ತೆಗೆಯುವಾಗ ಆ್ಯಂಬುಲೆನ್ಸ್ನವರು ಅದು 1 ಗಂಟೆ ಲೇಟ್ ಆಯ್ತದೆ ಅವ್ರು ಬರುವಾಗ. ಎಷ್ಟು ಗಂಟೆಗೆ ಸರ್ ನಿಮಗೆ ಆ ಶಬ್ದ ಕೇಳಿ? ಕರೆಕ್ಟ್ 6 ಗಂಟೆಗೆ 6 ಗಂಟೆಗೆ. ಆ ತಕ್ಷಣ ನಾವು ಬಂದು ನೋಡಿದ್ದೇವೆ. ಬಂದು ಬಾಗಿಲೆಲ್ಲ ಹೊಡೆದದ್ದು ನಾವೇ. ಬಾಗಿಲು ಹೊಡೆದು ಒಳಗೆ ನೋಡುವಾಗ ಏನು ಇದಾಗಲಿ. ಮತ್ತು ಎಲ್ಲರನ್ನು ಕರೆದು ನೆರೆಕರವನ್ನು ಎಲ್ಲರಿಗೆ ತಕ್ಷಣ ಕರೆದು ಎಲ್ಲ ಸ್ಥಳೀಯರೆಲ್ಲರೂ ಬಂದು ಸಹಕಾರ ಮಾಡಿದ್ದಾರೆ. ಯುವಕರು ಬಂದು ತಕ್ಷಣ ಸ್ಪಂದಿಸಿ ಕಲ್ಲನ್ನೆಲ್ಲ ತೆಗೆದು ಇದು ಮಾಡಿದೆ. ಮಳೆ ಹೇಗಿತ್ತು ಸರ್? ಆಗ ಸ್ವಲ್ಪ ಕಡಿಮೆ ಇತ್ತು. ಅದೇ ಆ ಜೋರು ಮಳೆ 6 ಗಂಟೆ ಮಳೆ ಬರುವಾಗ ಬಿದ್ದದ್ದು, ಆ ಟೈಮಲ್ಲಿ ಬಿದ್ದದ್ದು. ನಾನೀಗ ನೋಡಿದೆ ಎಲ್ಲ ಮನೆಗಳು ಕೂಡ ಇದೇ ರೀತಿ ಆಗಿರುವಂಥದ್ದು. ಈ ಘಟನೆ ನಡಲಿಕ್ಕೆ ಕಾರಣ ಏನು? ಪ್ರಮುಖ ಕಾರಣ ಒಂದು ನೀರು ಹೋಗುವ ವ್ಯವಸ್ಥೆ ಇಲ್ಲ ಇಲ್ಲಿ. ಎಲ್ಲಿಂದ ಇದು ತೋಡು ಏನಿಲ್ಲ. ನೀರು ಮನೆ ಕಂಪೌಂಡಲ್ಲಿ ಒಂದೊಂದು ಕಂಪೌಂಡ್ಗೆ ಬರಬೇಕು. ಪ್ರಮುಖ ಕಾರಣ ಇದೆ, ನೀರು ಹೋಗುವ ವ್ಯವಸ್ಥೆ ಇಲ್ಲ. ನೀವು ಕಾರ್ಯಾಚರಣೆ ಮಾಡಿ ಅದು ತೆಗೆಯುವಂಥ ಸಂದರ್ಭದಲ್ಲಿ ನಿಮಗೆ ಯಾವುದು ಅಡೆತಡೆಗಳೆಲ್ಲ ಆಗಲಿಲ್ಲ? ತುಂಬ ಇದಿತ್ತು. ಹೌದು, ಒಂದು ಕರೆಂಟ್ ಶಾಕ್ ಬಂತಾಯಿತು. ಮತ್ತು ಆ್ಯಂಬುಲೆನ್ಸ್ ಬರಲೇ ಇಲ್ಲ. ಮೊದಲು ಬರುವಾಗ ಆ್ಯಂಬುಲೆನ್ಸ್ ಬರುವಾಗ ರೋಡ್ ಸಹ ಕರೆಕ್ಟ್ ಇರಲಿಲ್ಲ. ತೆಗೆದು ಒಂದು 1/4 ಗಂಟೆ ನಂತರ ಆ್ಯಂಬುಲೆನ್ಸ್ ಬಂದು ನಾವು ಅಲ್ಲಿ ತನಕ ಕೊಂಡು ಹೋದದ್ದು. ಕಲ್ಲುಗಳು ತುಂಬ ಇತ್ತು ಅಂದರೆ ಕಂಪೌಂಡ್? ಹೌದು. ಮರ ಬಿದ್ದು ಕಂಪೌಂಡು ಮರ ಒಟ್ಟಿಗೆ ಬಿದ್ದಿದಲ್ವ, ಕಲ್ಲು ಈ ಮನೆಯ ಹಂಚು ಮನೆಯ ಕಲ್ಲೆಲ್ಲ ಮೇಲೆ ಬಿದ್ದರಿಂದ ತೆಗಿಲಿಕ್ಕೆ ಸ್ವಲ್ಪ ಲೇಟ್ ಆಯಿತು. ನೀವೆಲ್ಲ ಕಲ್ಲನ್ನು ಮೊದಲು ತೆಗೆದ್ರೆ ಅಂದರೆ ಅಲ್ಲಿ ಎದುರಿಗೆ ರಾಶಿ ಆಗಿದೆ? ಹೌದೌದು. ಮೊದಲು ಕಲ್ಲೆಲ್ಲ ತೆಗೆದು ಆಮೇಲೆ ನಂತರ ಅವರ ಮೇಲಿದ್ದದೆಲ್ಲ ತೆಗೆದು ಮತ್ತೆ ಸಿಗಲಿಲ್ಲ. ಒಂದು ಲೇಟ್ ಆಯಿತು, 1 ಅವರ್ ಲೇಟ್ ಆಗಿದೆ. ಮತ್ತೊಂದು ಲಾಸ್ಟ್ ಸಿಗುವಾಗ ಅವರು ತೆಗೆಯುವಾಗ ಅದು ಆ ಕಂಪೌಂಡ್ ಮನೆಗೆ ಬಿದ್ದು, ಮನೆಯ ಗೋಡೆ ಅವರ ಮೇಲೆ ಬಿದ್ದು ಮಲಗಿದ್ದಲ್ಲೇ ಮೋಸ್ಟ್ಲಿ ಇದಾಗಿರ್ಬೋದು. ಒಂದು ವೇಳೆ ಎಚ್ಚರ ಇದ್ದಿದ್ರೆ ಅವರು ಹೊರಗಡೆ ಎಲ್ಲ ಬರ್ತಾ ಇದ್ರಲ್ಲ, ಮಲಗಿದ್ರಿಂದ ಮೋಸ್ಟ್ಲಿ ಅವರ ಮೇಲೆ ಬಿದ್ದರು. ಪರಿಚಯ ನಿಮಗೆ ಹೇಗೆ ಸರ್? ನೀವು ನಿನ್ನೆ ಏನಾದರೂ ಮಾತಾಡಿದ್ರಾ? ನಿಮ್ಗೆ ಯಾರು ಮಾತಾಡಿದ್ರು? ನಿನ್ನೆ ಅಂದರೆ ನಮ್ಮ ಒಂದು ಮಗು ಮದ್ರಸೆಗೆ ಹೋಗ್ತಾ ಇದೆ. ನಿನ್ನೆ ರಾತ್ರಿ ಸಹ ಮದ್ರಸೆಗೆ ಹೋಗಿದೆ ಅಂತೆ ಒಂದು ಮಗು. ನಿಮಗೆಲ್ಲ ಸಿಗ್ತಾರೆ ಡೈಲಿ ಸಿಗುವ? ಆ್ಯಕ್ಚುಲಿ ಅವರು ಮಂಗಳೂರಲ್ಲಿ ಏನೋ ಕಂದಕತ್ನಲ್ಲಿ ಆಯಿಲ್ ಇದು ಮಡ್ಡಿ ಆಯಿಲ್ದು ಏನೋ ಕೆಲಸ ಮಾಡ್ತಾಯಿದ್ರಂತೆ. ಈಗ ಬಂದು ಸ್ವಲ್ಪ ಟೈಮ್ ಆಯ್ತದೆ. ಅವರು ಮೊದಲಿಂದ ಇದ್ರಿದ್ದೆ, ಬಟ್ ಈಗ ಬೇರೆ ಕಡೆಯಲ್ಲಿದ್ದರು. ಮತ್ತೆ ಮಗಳಿಗೆ ಮದುವೆ ಆದಮೇಲೆ ಇಲ್ಲಿ ಬಂದು ಮತ್ತೆ ಕೂತ್ರಂತೆ. ಈ ಮನೆ ಅಂದರೆ ಅವರಿದ್ದ ಇಲ್ಲಾಗ ಈ ಮನೆ ಖಾಲಿ ಇತ್ತ ಅಥವಾ ಬೇರೆ ಬಾಡಿಗೆ ಇದ್ದರು? ಈ ಹಿಂದೆ ಒಮ್ಮೆ ಬಿದ್ದಿತ್ತು ಅಂತ ಹೇಳಿದ್ರು, ಅದು ಗಮನ? ಹೌದು, ಒಂದು 2-3 ವರ್ಷಕ್ಕೆ ಮೊದಲೊಂದು ಈ ಒಂದು ಸೈಡಿದ್ದು ಬಿತ್ತಿತ್ತು. ಆವಾಗ ಸಹ ಮನೆಗೆ ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಮತ್ತು ಅವರು ಸರಿ ಮಾಡಿ ಹೋಯ್ತು. ಇದಿಷ್ಟು ಪ್ರತ್ಯಕ್ಷದರ್ಶಿಗಳು ಮತ್ತು ಆ ಒಂದು ಇಡೀ ಕಾರ್ಯಾಚರಣೆ ಅಂದರೆ ಪೊಲೀಸರು ಮತ್ತು ಅಗ್ನಿಶಾಮಕ ದಳದವರು ಬರೋದಕ್ಕಿಂತ ಮೊದಲೇ 3 ಮೃತದೇಹಗಳನ್ನು ಹೊರ ತೆಗೆದಂಥದ್ದು ಇಲ್ಲಿನ ಸ್ಥಳೀಯ ಯುವಕರ ತಂಡ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.